ಇನ್ನು ಲೈಸೆನ್ಸ್ ಈ ಹರಾಜು ಹೆಸರಲ್ಲಿ ಲೂಟಿಗೇನಾದರೂ ಸರ್ಕಾರ ಇಳಿತಾ ಅನ್ನುವಂಥ ಪ್ರಶ್ನೆ. ಅಂದರೆ ಬಾರ್ ಲೈಸೆನ್ಸ್ನ ಈ ಹರಾಜು ಹೆಸರಲ್ಲಿ ಹೈಕೋರ್ಟ್ನಲ್ಲಿ ಇದ್ರ ಬಗ್ಗೆ ಸ್ಟೇ ಇದೆ. ಹಂಗಿದ್ರೂ ಅಬಕಾರಿ ಇಲಾಖೆ ಈ ಹರಾಜು ಮಾಡೋದಕ್ಕೆ ಮುಂದಾಗಿದೆ. ಕೋರ್ಟ್ನಲ್ಲಿ ಸ್ಟೇ ಇದ್ರೂ ಕೂಡ ಯಾಕೆ ಇಲಾಖೆ ಈ ಹರಾಜುಗೆ ಮುಂದಾಗಿರೋದು? ಒಟ್ಟು 569 ಬಾರ್ ಲೈಸೆನ್ಸ್ ಇದೆ. ಅಷ್ಟಕ್ಕೂ ಈ ಹರಾಜಿಗೆ ಮುಂದಾಗಿದೆ ಅಬಕಾರಿ ಇಲಾಖೆ. ಬಾರ್ ಓನರ್ ಮತ್ತು ರೆಸ್ಟೋರೆಂಟ್ ಮಾಲೀಕರು ತೀವ್ರ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಒಂದು ಬಾರ್ ಲೈಸೆನ್ಸ್ಗೆ ಬರೋಬ್ಬರಿ 1.5 ಕೋಟಿ ರೂಪಾಯಿ ನಿಗದಿ ಮಾಡಿದ್ದಾರೆ. ಕೇವಲ 5 ವರ್ಷಕ್ಕೆ ಮಾತ್ರ ಲೈಸೆನ್ಸ್ ನೀಡ್ತಾ ಇದ್ದಾರೆ ಅಬಕಾರಿ ಇಲಾಖೆ ಕಡೆಯಿಂದ. ವ್ಯಾಪಾರದ ಹಣ ಎಲ್ಲ ಲೈಸೆನ್ಸ್ಗೆ ಹಾಕಬೇಕಲ್ಲ ನಾವು ಅಂತ ಅಳಲು ತೊಡ್ಕೊಳ್ತಾ ಇದ್ದಾರೆ. ಹೀಗಾಗಿ ಲೈಸೆನ್ಸ್ ಖರೀದಿಯಿಂದ ಹಿಂದೆ ಉಳಿತಾ ಇದ್ದಾರೆ ಕೆಲ ಬಾರ್ ಮಾಲೀಕರು. ಜೊತೆಗೆ ಕೋರ್ಟ್ ಮೆಟ್ಟಿಲೇರಿರುವಂತಹ ಚಿಂತನೆಯಲ್ಲಿ ಅಸೋಸಿಯೇಷನ್ ಕೂಡ ಇದೆ. ಇದನ್ನು ಸೃಷ್ಟಿ ಮಾಡಿಲ್ಲ ಅವರು. ಈ ಮಿನಿಮಮ್ 1.5 ಕೋಟಿ ಮಾಡಿದ್ದಾರೆ. ಬೆಂಗಳೂರು ನಗರದಲ್ಲಿ ಜಿಲ್ಲೆಯಲ್ಲಿ ಏನಂತೆ ಮಿನಿಮಮ್ 1.5 ಕೋಟಿಯಿಂದ ಕರಿಬೇಕು ಅಂತ ಮಾಡಿದ್ದಾರೆ. ಮಿನಿಮಮ್ 1.5 ಕೋಟಿಯಿಂದ ಕರೆದಾಗ ಏನಾಗುತ್ತೆ, ಮ್ಯಾಕ್ಸಿಮಮ್ 2 ಕೋಟಿಗೋ 2.25 ಕೋಟಿಗೆ ಹೋಗೋದು. ಮತ್ತು ನಮಗೆ ಬೇರೆ ಎಕ್ಸ್ಪೆನ್ಸ್ ಇರುತ್ತೆ. ಬಿಲ್ಡಿಂಗ್ ಅಲಾಟ್ ಮಾಡ್ಕೋಬೇಕು, ಬಿಲ್ಡಿಂಗ್ನವ್ರಿಗೆ ಅಡ್ವಾನ್ಸ್ ಕೊಡಬೇಕು, ಫರ್ನಿಚರ್ಸ್ ಮಾಡಿಸ್ಬೇಕು. ಹೆಚ್ಚು ಕಡಿಮೆ 3 ಕೋಟಿ ಆಗುತ್ತೆ. ಅದರಿಂದ ನಮ್ಗೆ ಕೊಡ್ತಾ ಇರೋದು ಮ್ಯಾಕ್ಸಿಮಮ್ 5 ವರ್ಷ. 5 ವರ್ಷ ಆದಮೇಲೆ ಹೊಸದಾಗಿ ಹರಾಜು ಕರೀತಾರೆ. 5 ವರ್ಷದಲ್ಲಿ ನಾವು 3 ಕೋಟಿ ದುಡುವಂಥ ಬಿಸ್ನೆಸ್ ಎಲ್ಲ ಇವಾಗ ಇದು. ನಮ್ಗೆ ಅಷ್ಟು ಮಾರ್ಜಿನೂ ಇಲ್ಲ, ದುಡುವಂತೂ ಇಲ್ಲ, ದುಡಿಯೋಕ್ಕೂ ಆಗಲ್ಲ. ಅದರಿಂದ ಈಗ ಆಲ್ರೆಡಿ 1 ವರ್ಷ ಕ್ಲೋಸ್ ಆಗಿದೆ. ನಮ್ಗೆ ಅಲರ್ಟ್ ಆಗೋದಕ್ಕೆ 4 ವರ್ಷಕ್ಕೆ 4 ವರ್ಷಕ್ಕೆ 3 ಕೋಟಿ ದುಡಿಯುವಂಥ ಮಾರ್ಜಿನ್ ಕೊಟ್ಟಿಲ್ಲ ಅವರು. ಅದರಿಂದ ನಾವು ಭಾಗವಹಿಸ್ತು ಇಲ್ಲ. ಇದು ಸಕ್ಸಸ್ ಆಯ್ತದೆ ಅನ್ನೋ ಗ್ಯಾರಂಟಿನೂ ಹೇಳೋಕ್ಕಾಗಲ್ಲ. ಯಾವೊಂದು CL2 CL9 ಡೆಡ್ ಆಗಿರುವಂಥ ಬಿಟ್ಟಿದ್ದಾರೆ. ಯಾವ ಡೆಡ್ ಆಗಿರಲ್ಲ, ಇವರು ಡೆಡ್. ಸರ್ಕಾರ ಅಥವಾ ಅಬಕಾರಿ ಇಲಾಖೆ ತೆಗೆದುಕೊಂಡಂಥ ತಪ್ಪಾದ ನಿರ್ಧಾರ. ಈಗಾಗಲೇ ಬಹಳಷ್ಟು ಬಾರ್ ಆ್ಯಂಡ್ ರೆಸ್ಟೋರೆಂಟು ವ್ಯಾಪಾರದಲ್ಲಿ ಭಾಳ ಸೋಲು ಅನುಭವಿಸ್ತಾ ಇದೆ. ಯಾಕೆಂದರೆ ಎಕ್ಸೈಸ್ ಲೈಸೆನ್ಸ್ ಫೀಸ್ ಹೆಚ್ಚಿಗೆ ಆಗಿದೆ, ಎಕ್ಸೈಸ್ ಟ್ಯಾಕ್ಸ್ ಹೆಚ್ಚಿಗೆ ಆಗಿರುವುದರಿಂದ ಬಹಳಷ್ಟು ಜನ ವ್ಯಾಪಾರದಲ್ಲಿ ತೊಂದರೆಯಲ್ಲಿದ್ದಾರೆ. ಇದರ ಜೊತೆಗೆ ಈಗ 569 ಒಮ್ಮೆನೆ ಹರಾಜು ಬಿಟ್ಟಿರುವುದು ತಪ್ಪುನ ನಿರ್ಧಾರ. ಇದಕ್ಕೆ ಈಗಾಗಲೇ